ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕುಡ್ ಹ್ಯಾವನ್ನು ಬಳಸಿಕೊಂಡು ಇಂಗ್ಲೀಷಲ್ಲಿ ವಾಕ್ಯ ಮಾಡೋದನ್ನು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಕುಡ್ ಹ್ಯಾವನ್ನು ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಕೇಳಿದ್ರೆ ಇನ್ಕಂಪ್ಲೀಟ್ ಪಾಸ್ಟನ್ನು ಹೇಳುವ ಸಂದರ್ಭದಲ್ಲಿ. ಇನ್ಕಂಪ್ಲೀಟ್ ಪಾಸ್ಟನ್ನು ಹೇಳುವ ಸಂದರ್ಭದಲ್ಲಿ ಅಂದರೆ ಭೂತಕಾಲದಲ್ಲಿ ನಾವು ಯಾವುದೋ ಕೆಲಸವನ್ನು ಮಾಡಲು ಸಾಧ್ಯವಿತ್ತು, ನಮಗೆ ಯೋಗ್ಯತೆ ಇತ್ತು, ಕ್ಷಮತೆ ಇತ್ತು, ಕೆಪಾಸಿಟಿ ಇತ್ತು, ಕೇಪಬಿಲಿಟಿ ಇತ್ತು ಅಂತ ಹೇಳುವ ಸಂದರ್ಭದಲ್ಲಿ ಕೆಪಾಸಿಟಿ, ಕೇಪಬಿಲಿಟಿ ಇತ್ತು ಎಂದು ಹೇಳುವ ಸಂದರ್ಭದಲ್ಲಿ ನಾವು ಕುಡ್ ಹ್ಯಾವನ್ನು ಬಳಸ್ತೀವಿ. ಅಂದರೆ ನನಗೆ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇತ್ತು, ನಾನು ಅದನ್ನ ಬರೆಯೋಕ್ಕೆ ಆಗ್ತಾ ಇತ್ತು ನನ್ನ ಹತ್ರ, ಈ ರೀತಿ ಹೇಳುವ ಸಂದರ್ಭದಲ್ಲಿ ನಾವು ಅದನ್ನು ಸಾಮಾನ್ಯವಾಗಿ ಇನ್ಕಂಪ್ಲೀಟ್ ಪಾಸ್ಟ್ ಸಂದರ್ಭದಲ್ಲಿ ಕೆಪಾಸಿಟಿ, ಕೇಪಬಿಲಿಟಿ ಹೇಳುವ ಸಂದರ್ಭದಲ್ಲಿ ಕುಡ್ ಹ್ಯಾವನ್ನು ಬಳಸ್ತೀವಿ. ಉದಾಹರಣೆಗೆ ಹಿ ಕುಡ್ ಹ್ಯಾವ್ ಹೆಲ್ಪ್ಡ್ ಅಸ್, ಅವನು ನಮಗೆ ಸಹಾಯ ಮಾಡೋಕ್ಕಾಗ್ತಿತ್ತು ಅನ್ನುವ ಅರ್ಥದಲ್ಲಿ ಹೇಳ್ತೀವಲ್ಲ ಅದನ್ನು. ಸೊ ನೇರವಾಗಿ ಸ್ಟ್ರಕ್ಚರಿಗೆ ಹೋಗೋಣ. ಸ್ಟ್ರಕ್ಚರ್ ಮುಖಾಂತರ ಉದಾಹರಣೆಗಳನ್ನು ಕೂಡ ನೋಡ್ತಾ ಹೋಗೋಣ. ಸೊ ಸ್ಟ್ರಕ್ಚರ್ ಈ ರೀತಿ ಇದೆ ನೋಡಿ. ಸಿಂಪಲ್ ಸ್ಟ್ರಕ್ಚರ್, ಸಬ್ಜೆಕ್ಟ್ ಪ್ಲಸ್ ಕುಡ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. V3 ಇರುತ್ತೆ. V3 ಅಂದರೆ ಕ್ರಿಯಾಪದದ ಮೂರನೇ ರೂಪ, ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂತೇಳಿ. ಇದನ್ನು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕೂಡ ಕರಿತೀವಿ. ಸೊ ಇಂಗ್ಲೀಷಲ್ಲಿ ವಾಕ್ಯಗಳನ್ನು ನೋಡ್ತಾ ಅದನ್ನು ಕನ್ನಡದಲ್ಲಿ ಕೂಡ ನೋಡ್ತಾ ಹೋಗೋಣ. ಸೊ ಸಿಂಪಲ್ ಸೆಂಟೆನ್ಸ್ ಈ ರೀತಿ ಇದೆ. ಅವನು ಡಾಕ್ಟರ್ ಆಗಬಹುದಿತ್ತು. ಅವನು ಡಾಕ್ಟರ್ ಆಗಬಹುದಿತ್ತು. ಅದರ ಅರ್ಥ ಏನು ಅಂದರೆ ಅದು ಮುಗಿದೋಗಿದೆ, ಕಾಲಘಟ್ಟ ಮುಗಿದೋಗಿದೆ. ಬಟ್ ಅವನಿಗೆ ಪಾಸ್ಟಲ್ಲಿ ಆ ಕ್ಷಮತೆ ಇತ್ತು, ಆ ಕೇಪಬಿಲಿಟಿ ಇತ್ತು, ಆ ಕೆಪಾಸಿಟಿ ಇತ್ತು ಎನ್ನುವ ಅರ್ಥ ಬರುತ್ತೆ. ಇನ್ನು ಅದನ್ನು ನೆಗೆಟಿವ್ ಮಾಡೋದಾದರೆ ಅವನು ಡಾಕ್ಟರ್ ಆಗಲು ಸಾಧ್ಯವಿರಲಿಲ್ಲ. ಅವನು ಡಾಕ್ಟರ್ ಆಗಲು ಆಗುತ್ತಿರಲಿಲ್ಲ ಅಥವಾ ಸಾಧ್ಯವಿರಲಿಲ್ಲ. ಇನ್ನು ಅದೇ ಎಸ್ ಆರ್ ನೋ ಟೈಪ್ ಕ್ವಶನಿಗೆ ಹೋದರೆ, ಇಂಟ್ರೋಗೇಟಿವ್ ಕ್ವಶನ್ಗೆ ಹೋದರೆ ಅವನು ಡಾಕ್ಟರ್ ಆಗ್ಬೋದಿತ್ತು ಅಲ್ವೇ. ಅವನು ಡಾಕ್ಟರ್ ಆಗಬಹುದಿತ್ತು ಅಲ್ವೇ. ಅದು ಆಗಬಹುದಿತ್ತೇ ಕೇಳ್ತೀವಲ್ಲ ಆ ರೀತಿ. ಇಂಟ್ರೋಗೇಟಿವ್ ನೆಗೆಟಿವ್ ನೋಡೋದಾದರೆ ಅವನು ಡಾಕ್ಟರ್ ಆಗಲು ಸಾಧ್ಯವಿರಲಿಲ್ಲ ಅಲ್ವೇ. ಅವನು ಡಾಕ್ಟರ್ ಆಗಲು ಸಾಧ್ಯವಿರಲಿಲ್ಲ ಅಲ್ಲವೇ. ಇನ್ನು WH ಕ್ವೆಶನಿಗೆ ಬಂದರೆ ಅವನು ಹೇಗೆ ಡಾಕ್ಟರ್ ಆಗಲು ಸಾಧ್ಯವಿತ್ತು. ಅಷ್ಟು ಪೂರ್ ಇದ್ನಲ್ಲ ಅವನು, ಆ ರೀತಿ ಹೇಳ್ತೀವಲ್ಲ. ಅವನು ಹೇಗೆ ಡಾಕ್ಟರ್ ಆಗಲು ಸಾಧ್ಯವಿತ್ತು. ಇದು WH ಕ್ವೆಶನ್. ಸೊ ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ನೋಡ್ತಾ ಹೋಗೋಣ. ಅವನು ಡಾಕ್ಟರ್ ಆಗಬಹುದಿತ್ತು. ಹಿ ಕುಡ್ ಹ್ಯಾವ್ ಬಿಕಮ್ ಅ ಡಾಕ್ಟರ್. ಹಿ ಕುಡ್ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಬಿಕಮ್ ಅ ಡಾಕ್ಟರ್. ಅವನು ಡಾಕ್ಟರ್ ಆಗಲು ಸಾಧ್ಯವಿತ್ತು. ಇನ್ನು ನೆಗೆಟಿವ್ ಬಂದರೆ ಹಿ ಕುಡ್ ನಾಟ್ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಹಿ ಕುಡ್ ನಾಟ್ ಹ್ಯಾವ್ ಬಿಕಮ್ ಅ ಡಾಕ್ಟರ್. ಇನ್ನು ಇಂಟ್ರೋಗೇಟಿವ್ ಹೋದರೆ ಅವನು ಡಾಕ್ಟರ್ ಆಗ್ಬೋದಿತ್ತು ಅಲ್ವೇ. ಕುಡ್ ಹಿ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಕುಡ್ ಹಿ ಹ್ಯಾವ್ ಬಿಕಮ್ ಅ ಡಾಕ್ಟರ್. ಕುಡ್ ಹಿ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಅವನು ಡಾಕ್ಟರ್ ಆಗಲು ಸಾಧ್ಯವಿರಲಿಲ್ಲ ಅಲ್ವೇ. ಕುಡ್ ಹಿ ನಾಟ್ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಕುಡ್ ಹಿ ನಾಟ್ ಹ್ಯಾವ್ ಬಿಕಮ್ ಅ ಡಾಕ್ಟರ್. ಇನ್ನು WH ಕ್ವಶನ್ ಅಂದರೆ ಅವನು ಹೆಂಗೆ ಡಾಕ್ಟರ್ ಆಗಲು ಸಾಧ್ಯವಿತ್ತು ಅನ್ನೋದಕ್ಕೆ ಹೌ ಕುಡ್ ಹಿ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಹೌ ಕುಡ್ ಹಿ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಒಂದೊಂದಾಗಿ ನೋಡೋಣ. ಸಿಂಪಲ್ ಸೆಂಟೆನ್ಸ್, ಅವನು ಡಾಕ್ಟರ್ ಆಗ್ಬೋದಿತ್ತು. ಹಿ ಕುಡ್ ಹ್ಯಾವ್ ಬಿಕಮ್ ಎ ಡಾಕ್ಟರ್. ನೆಗೆಟಿವ್,
ಅವನು ಡಾಕ್ಟರ್ ಆಗಲು ಸಾಧ್ಯವಿರಲಿಲ್ಲ. ಹಿ ಕುಡ್ ನಾಟ್ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಇಂಟ್ರಾಗೇಟಿವ್. ಅವನು ಡಾಕ್ಟರ್ ಆಗ್ಬೋದಿತ್ತು ಅಲ್ವೇ? ಕುಡ್ ಹಿ ಹ್ಯಾವ್ ಬಿಕಮ್ ಎ ಡಾಕ್ಟರ್? ಇಂಟ್ರಾಗೇಟಿವ್ ನೆಗೆಟಿವ್. ಅವನು ಡಾಕ್ಟರ್ ಆಗಲು ಸಾಧ್ಯವಿರಲಿಲ್ಲ ಅಲ್ವೇ? ಕುಡ್ ಹಿ ನಾಟ್ ಹ್ಯಾವ್ ಬಿಕಮ್ ಎ ಡಾಕ್ಟರ್? WH ಕ್ವಶನ್. ಅವನು ಹೆಂಗೆ ಡಾಕ್ಟರ್ ಆಗಲು ಸಾಧ್ಯವಿತ್ತು? ಹೌ ಕುಡ್ ಹಿ ಹ್ಯಾವ್ ಬಿಕಮ್ ಎ ಡಾಕ್ಟರ್? ಹೌ ಕುಡ್ ಹಿ ಹ್ಯಾವ್ ಬಿಕಮ್ ಎ ಡಾಕ್ಟರ್? ಉದಾಹರಣೆಗಳನ್ನು ನೋಡೋಣ. ನಾನು ಡಾಕ್ಟರ್ ಆಗ್ಬೋದಿತ್ತು. ನೋಡಿ, ನಾನು ಡಾಕ್ಟರ್ ಆಗ್ಬೋದಿತ್ತು. ಯಾವ ರೀತಿ ಬರೀಬೇಕು, ಯಾವ ರೀತಿ ಹೇಳಬೇಕು? ಐ ಕುಡ್ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಐ ಕುಡ್ ಹ್ಯಾವ್ ಬಿಕಮ್ ಅ ಡಾಕ್ಟರ್. ಇಲ್ಲಿ ಬಿಕಮ್ ಅನ್ನೋದು ಥರ್ಡ್ ಫಾರ್ಮ್ ಆಫ್ ವರ್ಬ್ ಆಗಿದೆ. ಅವನು ಫ್ಯಾನ್ ರಿಪೇರಿ ಮಾಡ್ಬೋದಿತ್ತು. ಹಿ ಕುಡ್ ಹ್ಯಾವ್ ರಿಪೇರ್ಡ್ ದ ಫ್ಯಾನ್. He could have repaired the fan. ನಾನು ಈ ಪುಸ್ತಕ ಓದದೇ ಇರ್ಬೋದಿತ್ತು. ನಾನು ಈ ಪುಸ್ತಕವನ್ನು ಓದ್ದೇನೂ ಕೂಡ ಇರ್ಬೋದಿತ್ತು ಅನ್ನೋದಕ್ಕೆ ಐ ಕುಡ್ ನಾಟ್ ಹ್ಯಾವ್ ರೀಡ್ ದಿಸ್ ಬುಕ್. ಐ ಕುಡ್ ನಾಟ್ ಹ್ಯಾವ್ ರೀಡ್ ದಿಸ್ ಬುಕ್. ಅವನು ಅಲ್ಲಿ ವಾಸಿಸಬಹುದಿತ್ತು. ಅವನಲ್ಲಿ ಉಳ್ಕೊಳ್ಬಹುದಿತ್ತು, ವಾಸಿಸಬಹುದಿತ್ತು ಅನ್ನೋದಕ್ಕೆ ಹಿ ಕುಡ್ ಹ್ಯಾವ್ ಲಿವ್ಡ್ ದೇರ್. ಹಿ ಕುಡ್ ಹ್ಯಾವ್ ಲಿವ್ಡ್ ದೇರ್. ನಾವು ರಾತ್ರಿ ಕೆಲಸ ಮಾಡಲು ಸಾಧ್ಯವಿರ್ತಾ ಇತ್ತಾ? ಎಸ್ ಆರ್ ನೋ ಟೈಪ್ ಕ್ವಶನ್. ಕುಡ್ ವಿ ಹ್ಯಾವ್ ವರ್ಕ್ಡ್ ಇನ್ ದ ನೈಟ್? ಕುಡ್ ವಿ ಹ್ಯಾವ್ worked in the night? ಸರ್ಕಾರ ರಸ್ತೆ ರಿಪೇರಿ ಮಾಡಬಹುದಿತ್ತು. ದ ಗೌರ್ಮೆಂಟ್ ಕುಡ್ ಹ್ಯಾವ್ ರಿಪೇರ್ಡ್ ದ ರೋಡ್. ಗೌರ್ಮೆಂಟ್ ಕುಡ್ ಹ್ಯಾವ್ ರಿಪೇರ್ಡ್. ರಿಪೇರ್ಡ್ ಅನ್ನೋದು ಥರ್ಡ್ ಫಾರ್ಮ್ ಆಫ್ ವರ್ಬ್. ಸೊ ಗೌರ್ಮೆಂಟ್ ಕುಡ್ ಹ್ಯಾವ್ ರಿಪೇರ್ಡ್ ದ ರೋಡ್. ಅವನು ಕಷ್ಟಪಟ್ಟು ಕೆಲಸ ಮಾಡಬಹುದಿತ್ತು. ಹಿ ಕುಡ್ ಹ್ಯಾವ್ ವರ್ಕ್ಡ್ ಹಾರ್ಡ್. ಹಿ ಕುಡ್ ಹ್ಯಾವ್ ವರ್ಕ್ಡ್ ಹಾರ್ಡ್. ನೋಡಿ, ಒಂದೊಂದಾಗಿ ನೋಡೋಣ. ನಾನು ಡಾಕ್ಟರ್ ಆಗ್ಬೋದಿತ್ತು. ಐ ಕುಡ್ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಅವನು ಫ್ಯಾನ್ ರಿಪೇರಿ ಮಾಡಬಹುದಿತ್ತು. ಹಿ ಕುಡ್ ಹ್ಯಾವ್ ರಿಪೇರ್ಡ್ ದ ಫ್ಯಾನ್. ನಾನು ಈ ಪುಸ್ತಕ ಓದದೇ ಇರ್ಬೋದಿತ್ತು. ಐ ಕುಡ್ ನಾಟ್ ಹ್ಯಾವ್ ರೀಡ್ ದಿಸ್ ಬುಕ್. ಅವನು ಅಲ್ಲಿ ವಾಸಿಸಬಹುದಿತ್ತು. ಹಿ ಕುಡ್ ಹ್ಯಾವ್ ಲಿವ್ಡ್ ದೇರ್. ನಾವು ರಾತ್ರಿ ಕೆಲಸ ಮಾಡಲು ಸಾಧ್ಯವಿರ್ತಾ ಇತ್ತಾ? ಕುಡ್ ವಿ ಹ್ಯಾವ್ ವರ್ಕ್ಡ್ ಇನ್ ದ ನೈಟ್? ಸರ್ಕಾರ ರಸ್ತೆ ರಿಪೇರಿ ಮಾಡಬಹುದಿತ್ತು. ಗೌರ್ಮೆಂಟ್ ಕುಡ್ ಹ್ಯಾವ್ ರಿಪೇರ್ಡ್ ದ ರೋಡ್. ಅವನು ಕಷ್ಟಪಟ್ಟು ಕೆಲಸ ಮಾಡಬಹುದಿತ್ತು. ಹಿ ಕುಡ್ ಹ್ಯಾವ್ ವರ್ಕ್ಡ್ ಹಾರ್ಡ್. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣ. ನಾನು ಬೇಗನೆ ಹೋಗ್ಬೋದಿತ್ತು. ನಾನು ಬೇಗ ಹೋಗ್ಬೋದಿತ್ತು ಮಾರಾಯ ಅಂತ ಹೇಳ್ತೀವಲ್ಲ, ನಾನು ಬೇಗನೆ ಹೋಗ್ಬೋದಿತ್ತು. ಐ ಕುಡ್ ಹ್ಯಾವ್ ಗಾನ್ ಟು ಅರ್ಲಿ. ಐ ಕುಡ್ ಹ್ಯಾವ್ ಗಾನ್ ಟು ಅರ್ಲಿ. ನಾವು ಅಲ್ಲಿ ಜೋರಾಗಿ ಓಡ್ಬೋದಿತ್ತು. ಎಲ್ಲ ಸಾಧ್ಯತೆ ಇತ್ತು ನಮಗೆ ಜೋರಾಗಿ ಓಡೋಕ್ಕೆ ಅನ್ನೋದಕ್ಕೆ ವಿ ಕುಡ್ ಹ್ಯಾವ್ ರನ್ ಫಾಸ್ಟ್ ದೇರ್. We could have run fast there. ಅವಳು ಆ ಅಪಘಾತ ಮರೆಯಲು ಸಾಧ್ಯವಿರಲಿಲ್ಲ ಅನ್ನೋದಕ್ಕೆ she couldn't have forgotten that accident. She couldn't have forgotten that accident. ನಮಗೆ ಅವನು ಸಹಾಯ ಮಾಡಬಹುದಿತ್ತು. He could have helped us. He could have helped us. ನಾನು ಇಂಗ್ಲಿಷ್ ಪುಸ್ತಕ ಕೊಂಡ್ಕೊಳ್ಬಹುದಿತ್ತು. I could have bought English book. I could have bought English book.
ಅವನು ನನಗೆ ಪತ್ರ ಕಳಿಸ್ಬೋದಿತ್ತು. He could have sent me a letter. ಇನ್ನೊಮ್ಮೆ ನೋಡೋಣ. ನಾನು ಬೇಗನೆ ಹೋಗ್ಬೋದಿತ್ತು. I could have gone too early. ನಾವು ಅಲ್ಲಿ ಜೋರಾಗಿ ಓಡಬಹುದಿತ್ತು. We could have run fast there. ಅವಳು ಆ ಅಪಘಾತ ಮರೆಯಲು ಸಾಧ್ಯವಿರ್ತಾ ಇರಲಿಲ್ಲ. She couldn't have forgotten that accident. ಅವನು ನಮಗೆ ಸಹಾಯ ಮಾಡಬಹುದಿತ್ತು. He could have helped us. ನಾನು ಇಂಗ್ಲಿಷ್ ಪುಸ್ತಕ ಕೊಂಡ್ಕೊಳ್ಬೋದಿತ್ತು. I could have bought English book. ಅವನು ನನಗೆ ಪತ್ರ ಕಳಿಸ್ಬೋದಿತ್ತು. He could have sent me a letter. ಸೊ ಈ ಸೆಷನ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಇವತ್ತಿನ ವರ್ಕ್ಶೀಟ್ 25 ಡೇಸ್ ವರ್ಕ್ಶೀಟ್ ಈ ರೀತಿ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ತೇಜಸ್ ಈಸ್ ಇಂಗ್ಲೀಷ್ನಲ್ಲಿ 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು 25ನೇ ದಿನದಲ್ಲಿದ್ದೀವಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ಹಿಂದಿನ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ಇವತ್ತಿನ ವರ್ಕ್ಶೀಟನ್ನು ನೋಡಿ. ಮೊದಲ ವಾಕ್ಯ ಇರ್ತಿದೆ, ತೇಜಸ್ ಈಸ್ ಇಂಗ್ಲೀಷ್ನಿಂದ ನಾನು ಇಂಗ್ಲೀಷ್ ಕಲಿಬಹುದಿತ್ತು. ನಮಗೆ ಈ ಜಾಬ್ ಸಿಗ್ಬೋದಿತ್ತು. ಅವನು ಎಂಜಿನಿಯರ್ ಆಗ್ಬೋದಿತ್ತು. ನಾನು ಒಂದು ಕವನ ಬರೆಯಬಹುದಿತ್ತು. ರಾಜೀವ ಅಲ್ಲಿ ಉಳಿಯಬಹುದಿತ್ತು. ಸೊ ಈ ಎಲ್ಲ ಕನ್ನಡ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕುಡ್ ಹ್ಯಾವನ್ನು ಬಳಸ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.